Hello everyone, I am Santosh. Today we are going to discuss the next important topic that is all about data type conversion. And ಅದಕ್ಕೆ ಇನ್ನೊಂದು ಹೆಸರೇನು ಟೈಪ್ ಕಾಸ್ಟಿಂಗ್. ಅಂಡ್ ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೂ ಡೇಟಾ ಟೈಪ್ ಕನ್ವರ್ಷನ್ ಅಂದ್ರೆ ಒನ್ ಡೇಟಾ ಟೈಪ್ ಇಂದ ಇನ್ನೊಂದು ಡೇಟಾ ಟೈಪ್ಗೆ ನಾವು ಕನ್ವರ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಒಂದು ವೇರಿಯೇಬಲ್ ಅನ್ನ ನೀವು ಇಂಟೀಜರ್ ಆಗಿ ಡಿಕ್ಲೇರ್ ಮಾಡಿರ್ತೀರಾ ಅಂತ ತಿಳ್ಕೊಳ್ಳಿ. ಬಟ್ ಯೂಸ್ ಮಾಡೋ ಟೈಮಲ್ಲಿ ಅದನ್ನ ಫ್ಲೋಟ್ ಆಗಿ ನೀವು ಕನ್ವರ್ಟ್ ಮಾಡಬಹುದು. ಓಕೆ, ದಟ್ ಈಸ್ ಕಾಲ್ಡ್ ಟೈಪ್ ಕಾಸ್ಟಿಂಗ್ ಅಥವಾ ಡೇಟಾ ಟೈಪ್ ಕನ್ವರ್ಷನ್ ಅಂತ ಕರಿತೀವಿ. ಓಕೆ, ಅದನ್ನ ಎಲ್ಲಿ ಯೂಸ್ ಮಾಡ್ಕೋತೀವಿ ಅದಂದ್ರೆ ಏನು ಅಂತ ನೋಡೋಣ. ಓಕೆ, ಡೇಟಾ ಟೈಪ್ ಆರ್ ಟೈಪ್ ಕಾಸ್ಟಿಂಗ್ ಇನ್ ಸಿ means C programming is the process of converting a variable from one data type to another data type is called ಟೈಪ್ ಕಾಸ್ಟಿಂಗ್. ಅಂದ್ರೆ ಒಂದು ವೇರಿಯೇಬಲ್ ಅನ್ನ ಒನ್ ಡೇಟಾ ಟೈಪ್ ಇಂದ ಅನದರ್ ಡೇಟಾ ಟೈಪ್ಗೆ ಕನ್ವರ್ಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಟೈಪ್ ಕಾಸ್ಟಿಂಗ್ ಅಥವಾ ಡೇಟಾ ಟೈಪ್ ಕನ್ವರ್ಷನ್ ಅಂತ ಕರಿತೀವಿ. ಓಕೆ, ಸಮ್ ಅಪ್ಲಿಕೇಶನ್ ಅಲ್ಲಿ ವಿ ಮೇ ವಾಂಟ್ ಟು ಚೇಂಜ್ ದ ಟೈಪ್ ಆಫ್ ದ ವೇರಿಯೇಬಲ್. ಫಾರ್ ಎಕ್ಸಾಂಪಲ್, ನೀವು ಇಂಟೀಜರ್ ಟೋಟಲ್ ಅಂತ ಡಿಕ್ಲೇರ್ ಮಾಡಿರ್ತೀರಿ, ಎವರೇಜ್ ಅನ್ನ ಫ್ಲೋಟ್ ಅಂತ ಡಿಕ್ಲೇರ್ ಮಾಡಿರ್ತೀರಿ. ಇವಾಗ ಡಿವಿಷನ್ ಮಾಡಬೇಕಾದ್ರೆ ವಿ ನೀಡ್ ಟು ಡೂ ದ ಟೈಪ್ ಕಾಸ್ಟಿಂಗ್. ಅದು ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ. ಇನ್ ಸಮ್ ಅಪ್ಲಿಕೇಶನ್ಸ್ ಅಂದ್ರೆ ಇದು ಯಾವಾಗ ಹೆಲ್ಪ್ ಆಗುತ್ತೆ ಅಂತ ನಾನು ಇಲ್ಲಿ ಬರಿತೀನಿ. ಇನ್ ಸಮ್ ಅಪ್ಲಿಕೇಶನ್ಸ್ ವಿ ಮೇ ವಾಂಟ್ ಟು ಚೇಂಜ್ ದ ಟೈಪ್ ಆಫ್ ದ ವೇರಿಯೇಬಲ್. ವಿ ಮೇ ವಾಂಟ್ ಟು change the type of the variable. For example, when we declare some variables as int, but output ಬರೋದು ಫ್ಲೋಟ್ ಅಲ್ಲಿ ಬರ್ತಾ ಇರುತ್ತೆ, ಅವಾಗ ನಾವು ಏನ್ ಮಾಡ್ಕೋಬೇಕು, we need to change the type of the variable. I will write here, when we declare some variables as int, but the desired output may be a float type. ಅಂದ್ರೆ ನೀವು ಡಿಕ್ಲೇರ್ ಮಾಡಿರುವಾಗ ಇಂಟೀಜರ್ ಅಂತಾನೆ ಡಿಕ್ಲೇರ್ ಮಾಡಿರ್ತೀರಿ, ಬಟ್ ಅದನ್ನ ಆ ಇಂಟೀಜರ್ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ ಮೇ ಬಿ ಫ್ಲೋಟ್ ಅಲ್ಲಿ ಆನ್ಸರ್ ಬರ್ತಾ ಇರಬಹುದು. ಅವಾಗ ವಿ ನೀಡ್ ಟು ಚೇಂಜ್ ದ ಟೈಪ್ ಆಫ್ ದ ವೇರಿಯೇಬಲ್, ಆರ್ ವಿ ಮೇ ಚೇಂಜ್ ದಿ ನೇಚರ್ ಆಫ್ ದಿ ಡೇಟಾ ಸ್ಟೋರ್ಡ್ ಇನ್ ಎ ವೇರಿಯೇಬಲ್. ಅದಕ್ಕೆ ನಾವೇನಂತ ಕರಿತೀವಿ, ಟೈಪ್ ಕಾಸ್ಟಿಂಗ್ ಅಂತ ಕರಿತೀವಿ. ಇನ್ ಸಚ್ ಸಿಚುವೇಶನ್ಸ್ ಅಂದ್ರೆ ಸಮ್ಟೈಮ್ಸ್ ನಾವು ಇಂಟ್ ಅಂತ ಡಿಕ್ಲೇರ್ ಮಾಡಿರ್ತೀವಿ, ಬಟ್ ದ ಡಿಸೈರ್ಡ್ ಔಟ್ಪುಟ್ ಬರೋದು ಫ್ಲೋಟ್ ಅಲ್ಲಿ ಬರ್ತಾ ಇರಬಹುದು. ಇನ್ ಸಚ್ ಸಿಚುವೇಶನ್ಸ್ we may change the nature of the data stored in a variable. ವೇರಿಯೇಬಲ್ ನಲ್ಲಿ ಇಂಟೀಜರ್ ಅಂತ ಸ್ಟೋರ್ ಆಗಿಬಿಟ್ಟಿರುತ್ತೆ ಅದು, ಬಟ್ ಡಿಸೈರ್ಡ್ ಔಟ್ಪುಟ್ ಅದ್ರ ಜೊತೆ ಕ್ಯಾಲ್ಕುಲೇಷನ್ ಮಾಡಿದ ತಕ್ಷಣ ಔಟ್ಪುಟ್ ಬರೋದು ಫ್ಲೋಟ್ ಅಂತ ಬರ್ತಾ ಇರುತ್ತೆ. ಬಟ್ ಅದನ್ನ ನೀವು ಇಂಟ್ ಅಂತ ಡಿಕ್ಲೇರ್ ಮಾಡಿರೋದ್ರಿಂದ ಅದು ಇಂಟೀಜರ್ ಆಗಿ ಉಳಿದ್ ಬಿಡುತ್ತೆ. ಅದನ್ನ ನೀವು ಏನ್ ಮಾಡಬೇಕು, ಫ್ಲೋಟ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಓಕೆ, ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ಟೈಪ್ ಕಾಸ್ಟಿಂಗ್. ಓಕೆ, ಹಾಗಿದ್ರೆ ಹೌ ಟು ಡೂ ದ ಟೈಪ್ ಕಾಸ್ಟಿಂಗ್? ಅದಕ್ಕೆ ವಿ ಹ್ಯಾವ್ ಸಿಂಟ್ಯಾಕ್ಸ್.
ಸಿಂಟ್ಯಾಕ್ಸ್ ಅಲ್ಲಿ ಹೊಸ ಡೇಟಾ ಟೈಪ್ ಏನಿದೆಯೋ ಅದನ್ನ ಬ್ರಾಕೆಟ್ ಅಲ್ಲಿ ಬರೀಬೇಕು. ಡೇಟಾ ಟೈಪ್ ಮೀನ್ಸ್ ಇಟ್ ಈಸ್ ಎ ನ್ಯೂ ಡೇಟಾ ಟೈಪ್. ಅದ್ರ ಹೊರಗಡೆ ವೇರಿಯೇಬಲ್ ಅನ್ನ ಮೆನ್ಷನ್ ಮಾಡಬೇಕು. ಓಕೆ, ದಿಸ್ ವೇ ವಿ ಕ್ಯಾನ್ ಚೇಂಜ್ ದಿ ಟೈಪ್ ಆಫ್ ಎ ವೇರಿಯೇಬಲ್. ಫಾರ್ ಎಕ್ಸಾಂಪಲ್ ಇಂಟ್ ಎ ಅಂತ ಡಿಕ್ಲೇರ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ. ಅದನ್ನ ಫ್ಲೋಟ್ ಮಾಡೋರಿದ್ರೆ ಬ್ರಾಕೆಟ್ ಅಲ್ಲಿ ಫ್ಲೋಟ್ ಅಂತ ಬರೆದು ಎ ಅಂತ ಬರಿಬೇಕು. ದಟ್ ಈಸ್ ವಾಟ್ ಡೇಟಾ ಟೈಪ್ ಕನ್ವರ್ಷನ್. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಬರಿತೀನಿ ನೋಡಿ, ಇಂಟ್ ಎ ಅಂತ ನೀವು ಡಿಕ್ಲೇರ್ ಮಾಡಿರ್ತೀರಿ, ಬಟ್ ಯೂಸ್ ಮಾಡುವಾಗ ನಿಮಗೆ ಇಂಟೀಜರ್ ಇದ್ದಿದ್ದು ಅದನ್ನ ಫ್ಲೋಟ್ ಮಾಡಬೇಕಾಗಿದೆ, ಅಥವಾ ಎ ನಲ್ಲಿ ಯಾವುದೋ ಇಂಟೀಜರ್ ವ್ಯಾಲ್ಯೂ ಸ್ಟೋರ್ ಮಾಡಿದ್ದೀರಾ, ಅದ್ರದ್ದು ನೇಚರ್ ಅನ್ನ ನೀವು ಫ್ಲೋಟ್ ಆಗಿ ಕನ್ವರ್ಟ್ ಮಾಡ್ಬೇಕಂತ ಮಾಡಿದ್ದೀರಾ. ಅವಾಗ ಏನ್ ಮಾಡಬೇಕು, ಬ್ರಾಕೆಟ್ ಅಲ್ಲಿ ಫ್ಲೋಟ್ ಅಂತ ಬರೆದು ಅಕಾರ್ಡಿಂಗ್ ಟು ಸಿಂಟ್ಯಾಕ್ಸ್ ಎ ಅಂತ ಬರಿಬೇಕು. ಅಂಡ್ ಇಫ್ ಇಟ್ ಈಸ್ ಎ ಫಾರ್ಮುಲಾ ಟೈಪ್, ಲಾಸ್ಟಿಗೆ ನಾವು ಏನ್ ಮಾಡಬೇಕು, ಸೆಮಿಕೋಲನ್ ಯೂಸ್ ಮಾಡ್ತೀವಿ. ಓಕೆ, ಹಾಗಿದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಇಲ್ಲಿ ತೋರಿಸ್ತೀನಿ, ಹೌ ಇಟ್ ಕ್ಯಾನ್ ಬಿ ಡನ್. ಫುಲ್ ಪ್ರೋಗ್ರಾಮ್ ಬರೆಯೋದಿಲ್ಲ, ಬಟ್ ಹೌ ಇಟ್ ಕ್ಯಾನ್ ಬಿ ಅಪ್ಲೈಡ್ ಅಂತ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ನೀವು ಇಂಟೀಜರ್ ಟೋಟಲ್ ಅಂತ ಇಂಟೀಜರ್ ವ್ಯಾಲ್ಯೂ ಡಿಕ್ಲೇರ್ ಮಾಡಿದ್ದೀರಿ. ಯೂಶುವಲಿ ಟೋಟಲ್ ಆಫ್ ಮಾರ್ಕ್ಸ್ ಅಂತ ತಿಳ್ಕೊಳ್ಳಿ, ಅದು ಇಂಟೀಜರ್ ಅಲ್ಲಿನೇ ಇರುತ್ತೆ. ಓಕೆ, ಇಂಟ್ ಟೋಟಲ್ ಅಂತ ಡಿಕ್ಲೇರ್ ಮಾಡಿದ್ದೀರಿ ಅಂಡ್ ಯು ಹ್ಯಾವ್ ಮಾರ್ಕ್ಸ್ ಆಲ್ಸೋ. ಫಾರ್ ಎಕ್ಸಾಂಪಲ್ ನಾನು ಅದನ್ನು ಕೂಡ ಬರೆದು ಬಿಡ್ತೀನಿ, M1 ಪ್ಲಸ್ M2 M3 ಮೂರು ವೇರಿಯೇಬಲ್ ಅನ್ನ ಇಲ್ಲಿ ಡಿಕ್ಲೇರ್ ಮಾಡಿದ್ದೀವಿ. ಅಂಡ್ ಯೂಶುವಲಿ ದ ಎವರೇಜ್ ವಿಲ್ ಬಿ ಇನ್ ಫ್ಲೋಟ್ ಅಂತ ಡಿಕ್ಲೇರ್ ಮಾಡಿರ್ತೀರಿ. ಅಬ್ಸರ್ವ್ ಕೇರ್ಫುಲಿ, ಟೋಟಲ್ ಅನ್ನ ಇಂಟೀಜರ್ ಅಂತ ಡಿಕ್ಲೇರ್ ಮಾಡಿರ್ತೀರಿ ಬಿಕಾಸ್ ನೀವು 3 ಸಬ್ಜೆಕ್ಟ್ ಮಾರ್ಕ್ಸ್ ಅನ್ನ ಆಡ್ ಮಾಡ್ತಾ ಇದ್ದೀರಿ. ಬರುವಂತ ಆನ್ಸರ್ ಇಂಟೀಜರೇ ಇರುತ್ತೆ ಆಬ್ವಿಯಸ್ಲಿ. ಅದಕ್ಕೇನಾಗುತ್ತೆ, ವಿ ಹ್ಯಾವ್ ಕನ್ಸಿಡರ್ಡ್ ಟೋಟಲ್ ಆಸ್ ಇಂಟೀಜರ್ ಅಂಡ್ ಮಾರ್ಕ್ಸ್ ಕೂಡ ಇಂಟೀಜರೇ ಇರುತ್ತೆ, ಬಟ್ ಎವರೇಜ್ ಫ್ಲೋಟ್ ವಿಲ್ ಬಿ ದ ಟೈಪ್ ಆಫ್ ಎವರೇಜ್. ಆನ್ಸರ್ ಬರೋ ಎವರೇಜ್ ಏನಿರುತ್ತೆ ಅದು ಫ್ಲೋಟ್ ಅಲ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಟೋಟಲ್ ಮಾಡೋಣ. ಫಸ್ಟ್ ಟೋಟಲ್ ಈಸ್ ಈಕ್ವಲ್ ಟು M1 ಪ್ಲಸ್ M2 ಪ್ಲಸ್ M3. ಅದೇ ತರ ಇಫ್ ಹೌ ಟು ಫೈಂಡ್ ದ ಎವರೇಜ್, ಎವರೇಜ್ ಈಸ್ ಈಕ್ವಲ್ ಟು ಟೋಟಲ್ ಡಿವೈಡೆಡ್ ಬೈ 3. ಈ ತರ ನೀವು ಬರ್ದಿರ್ತೀರ ಕಾಮನ್ ಆಗಿ. ದಿಸ್ ಈಸ್ ದ ಫಾರ್ಮುಲಾ ಟು ಫೈಂಡ್ ಟೋಟಲ್ ಅಂಡ್ ಎವರೇಜ್ ಆಫ್ 3 ಸಬ್ಜೆಕ್ಟ್ ಮಾರ್ಕ್ಸ್ ಅಂತ ತಿಳ್ಕೊಳ್ಳಿ. ಓಕೆ, ಬಟ್ ಈಗ ಇದ್ರ ಪ್ರಕಾರ ನಾನು ಟೋಟಲ್ M1 ನಲ್ಲಿ ಇಲ್ಲಿ ಬರಿತಾ ಇರ್ತೀನಿ ನೋಡಿ. M1 ನಲ್ಲಿ M1 ಅಂತ ಬರ್ದಿದ್ದೀನಿ, 45 ಮಾರ್ಕ್ಸ್ ಅಂತ ಆಡ್ ಮಾಡ್ತೀನಿ. M2 ನಲ್ಲಿ 69, M3 ನಲ್ಲಿ 65. ವಾಟ್ ಈಸ್ ದ ಟೋಟಲ್? M1 ಪ್ಲಸ್ M2 ಪ್ಲಸ್ M3 ಮಾಡಿ ನೋಡ. M1 ಪ್ಲಸ್ M2 ಪ್ಲಸ್ ಅಂದ್ರೆ 45 ಪ್ಲಸ್ 69 ಪ್ಲಸ್ 65 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 179. ಓಕೆ, ಇವಾಗ ಎವರೇಜ್ ಮಾಡೋಣ. AVG is equal to 179 which is integer type. ಇಂಟೀಜರ್ ಇಂದ ಡಿವೈಡ್ ಮಾಡ್ತಾ ಇದ್ದೀರಿ. ಅಬ್ಸರ್ವ್ ಮಾಡಿ, 179 ಡಿವೈಡೆಡ್ ಬೈ 3 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ AVG is equal to 135 ಅಂತ ಬರುತ್ತೆ, ವಿಚ್ ವಿಲ್ ಬಿ ಇನ್ ಇಂಟೀಜರ್ ಓನ್ಲಿ. ಇದು ಫ್ಲೋಟ್ ವ್ಯಾಲ್ಯೂ ಅನ್ನ ಪ್ರಿಂಟ್ ಮಾಡೋದಿಲ್ಲ ಬಿಕಾಸ್ ಟೋಟಲ್ ಈಸ್ ಇನ್ ಇಂಟ್. ಇಂಟ್ ಡಿವೈಡೆಡ್ ಬೈ ಇಂಟ್ ಮಾಡಿದ್ರೆ ಆನ್ಸರ್ ಇಂಟೀಜರೇ ತೋರಿಸುತ್ತೆ. ಅದನ್ನ ನೀವು ಏನ್ ಮಾಡಬೇಕು, ಫ್ಲೋಟ್ಗೆ ಕನ್ವರ್ಟ್ ಮಾಡಬೇಕು. ಈಗ ವೆರಿ ಇಂಪಾರ್ಟೆಂಟ್ ಏನಂದ್ರೆ ವಿ ಶುಡ್ ಯೂಸ್ ದಿ ಟೈಪ್ ಕಾಸ್ಟಿಂಗ್. ಇಲ್ಲಿ ನಾವು ಟೈಪ್ ಕಾಸ್ಟಿಂಗ್ ಯೂಸ್ ಮಾಡಲೇಬೇಕು, ಅದರ್ವೈಸ್ ದ ರಿಸಲ್ಟ್ ವಿಲ್ ಬಿ ಓನ್ಲಿ 135. ಆಕ್ಚುಲಿ ರಿಸಲ್ಟ್ ಎಷ್ಟು ಬರಬೇಕು? 135.666 ಅಂತ ಬರಬೇಕು ಅದು ಆಕ್ಚುಲಿ. ಬಟ್ ಇದು ಇಂಟೀಜರ್ ಇರೋದ್ರಿಂದ ಯಾವುದು ಟೋಟಲ್ ಡಿವೈಡೆಡ್ ಬೈ 3 ಅಂದ್ರೆ ಇಂಟೀಜರ್ ಡಿವೈಡೆಡ್ ಬೈ ಇಂಟೀಜರ್, ರಿಸಲ್ಟ್ ವಿಲ್ ಬಿ ಇಂಟೀಜರ್ ಓನ್ಲಿ. ಅದಕ್ಕೆ ನೀವೇನ್ ಮಾಡಬೇಕು, ಟೋಟಲ್ ಅಲ್ಲಿ ಏನ್ ಸ್ಟೋರ್ ಆಗಿದೆನೋ 179
ಅದನ್ನ ಫ್ಲೋಟ್ಗೆ ಕನ್ವರ್ಟ್ ಮಾಡಬೇಕು. ಅದನ್ನ ಹೇಗೆ ಮಾಡ್ಬೋದು ನೋಡಿ, ಅಕಾರ್ಡಿಂಗ್ ಟು ಸಿಂಟ್ಯಾಕ್ಸ್ ನೀವೇ ಹೇಳ್ಬೋದು. AVG is equal to ಟೋಟಲ್ ಅನ್ನ ಫ್ಲೋಟ್ಗೆ ಕನ್ವರ್ಟ್ ಮಾಡಿಬಿಡಿ. ಇವಾಗ ಅಂದ್ರೆ ಬ್ರಾಕೆಟ್ ಅಲ್ಲಿ ಏನ್ ಬರಿಬೇಕು, ಫ್ಲೋಟ್ ಬ್ರಾಕೆಟ್ ಕಂಪ್ಲೀಟ್ ಟೋಟಲ್ ಡಿವೈಡೆಡ್ ಬೈ 3. ನೌ ವಿ ವಿಲ್ ಗೆಟ್ ದ ಪರ್ಫೆಕ್ಟ್ ಆನ್ಸರ್. ಇವಾಗ ನಮಗೆ ಕರೆಕ್ಟ್ ಆಗಿ ಆನ್ಸರ್ ಬರುತ್ತೆ. ಈಗ AVG ನಾವು ಪ್ರಿಂಟ್ ಮಾಡಿದ್ರೆ ಇಲ್ಲಿ ಬರಿತೀನಿ ಮೇಲ್ಗಡೆ. ನಾವು ದ AVG ವ್ಯಾಲ್ಯೂ ವಿಲ್ ಬಿ, ಆ ಟೋಟಲ್ ಇರೋದು ಹೇಗೆ ಸ್ಟೋರ್ ಆಗಿರುತ್ತೆ ಅಂದ್ರೆ 179.00000 ಡಿವೈಡೆಡ್ ಬೈ 3. ಬಿಕಾಸ್ ನಾವು ಇಂಟ್ ಇದ್ದಿದ್ದು ಅದನ್ನ ಫ್ಲೋಟ್ ಮಾಡಿಬಿಟ್ವಿ. ನಾವು ವಿ ಗೆಟ್ ದಿ AVG ಆಸ್ 135.666666. This is the correct result. Now we have got the perfect answer. Okay. ಇಲ್ಲಿ ನೋಡಿ ಟೈಪ್ ಕಾಸ್ಟಿಂಗ್ ಹೇಗೆ ಪರ್ಫೆಕ್ಟ್ ಆಗಿ ವರ್ಕ್ ಆಯ್ತು ಅಂತ. ಇಲ್ಲ ಅಂದ್ರೆ ನಮಗೆ ಅಕ್ಯುರೇಟ್ ರಿಸಲ್ಟ್ ಸಿಗೋದೇ ಇಲ್ಲ. ದ್ಯಾಟ್ಸ್ ವೈ ವಿ ನೀಡ್ ಟು ಯೂಸ್ ದಿ ಟೈಪ್ ಕಾಸ್ಟಿಂಗ್. ಅರ್ಥ ಆಯ್ತಲ್ಲ? ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಇದ್ರ ಮೇಲೆ ಬೇಕಿದ್ರೆ ನಾನು ಒಂದು ಪ್ರೋಗ್ರಾಮ್ ಮಾಡಿ ಡೆಮೋ ಆ್ಯಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.